ಈ ವಿಡಿಯೋದಲ್ಲಿ ಏನೇನು ನೋಡ್ತಾ ಇದ್ರಲ್ಲ, ಇವ್ರ ಹೆಸರು ಬಂದು ಅಪರ್ಣಾ ರಜತ್ ಕೌಶಿಕ್ ಅಂತ. 2015 ಬ್ಯಾಚ್ IPS ಆಫೀಸರ್. ಇವರು ಮಿರ್ಜಾಪುರ್ SP ಆಗಿದ್ದಾರೆ ಪ್ರೆಸೆಂಟಾಗಿ. ಲೈವ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅವರು ಫೇಸ್ಬುಕ್ ಪೇಜಲ್ಲಿ ಬಂದು ಎಷ್ಟು ವಿಕೃತ ಮನಸ್ಥಿತಿಯವರು ಕಮೆಂಟ್ ಮಾಡ್ತಾರೆ ಅಂದ್ರೆ, ಅವ್ರ ಬಾಡಿ ಸ್ವಿಮ್ಮಿಂಗ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಇವನ್ IPS ಅಧಿಕಾರಿಯವರು ಆ ಒಂದು IPS ಪೋಸ್ಟ್ನ ಪಡ್ಕೊಳ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅಂಥದ್ರಲ್ಲಿ ಇವನ್ ಪೊಲೀಸರಿಗೂ ಕೂಡ ಈ ವ್ಯಕ್ತಿಗಳು ಕೆಟ್ಟದಾಗಿ ಕಮೆಂಟ್ ಮಾಡೋದು ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ಸಾಮಾನ್ಯ ಹೆಣ್ಮಕ್ಳ ಗತಿ ಯಾವ ರೀತಿ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ದೇಶದ ಕಥೆನೇ ಒಂಥರ ವಿಚಿತ್ರ. ಅತಿ ಹೆಚ್ಚು ಹೆಣ್ಣನ್ನು ಗೌರವಿಸುವ ದೇಶವೂ ನಮ್ಮದೇ, ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋ ದೇಶವೂ ನಮ್ಮದೇ. ಯಾಕಂದರೆ ಆ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಅಂದರೆ ಅವ್ರ ಬಾಡಿ ಶೇಮಿಂಗ್ ಬಗ್ಗೆ. ಯಾವುದೇ ವ್ಯಕ್ತಿ ಕೂಡ ಒಬ್ಬ ವ್ಯಕ್ತಿಯ ಬಾಡಿ ಶೇಮಿಂಗ್ ಮಾಡೋದು ಅದು ಇವನ್ ಕಾನೂನು ಪ್ರಕಾರ ಕೂಡ ತಪ್ಪು. ಇವತ್ತು ಇಲ್ಲಿ ಹೆಂಗಾಗಿದೆ ಅಂದರೆ, ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇರುವಂಥ ವ್ಯಕ್ತಿ ಯಾರು ಏನು ಯಾವ ಉದ್ದೇಶಕ್ಕೆ ಮಾತಾಡ್ತಾ ಇದ್ದಾರೆ ಅವ್ರ ಮನಸ್ಸಿಗೆ ಬರೋ ಥರ ಕಮೆಂಟ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಹೆಣ್ಮಕ್ಳು ಇರಲಿ ಯಾರಿರಲಿ, ಬಟ್ ಒನ್ ಥಿಂಗ್, ಅವ್ರ ಮನೆಯವರಾಗಿದ್ದರೆ ಈ ಥರ ಅವ್ರು ಯಾರೂ ಕಮೆಂಟ್ ಮಾಡಲ್ಲ. ಇಂಥವ್ರಿಗೆ ಕಾನೂನು ರುಚಿ ತೋರಿಸ್ಬೇಕು. ನಿಜವಾಗ್ಲೂ ಅವ್ರು ಅಲ್ಲಿ ಯಾರ್ಯಾರು ಕಮೆಂಟ್ ಮಾಡಿದಾರಲ್ಲ ಬ್ಯಾಡ್ ಕಮೆಂಟ್ನ, ಅವ್ರಿಗೆ ಆಲ್ರೆಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಇದೊಂದೇ ಒಂದು ಘಟನೆ ಅಲ್ಲ, ಈ ರೀತಿ ಅದೆಷ್ಟೋ ಹೆಣ್ಮಕ್ಳು ಪಾಪ ಇವತ್ತು ಸೋಷಿಯಲ್ ಮೀಡಿಯಾಕ್ಕೆ, ಕೆಲವೊಬ್ಬರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ಕೊಂಡಿರ್ತಾರೆ. ಈ ಥರ ಕೆಟ್ಟ ಜನಗಳು ಇರ್ತಾರಲ್ಲ, ಇವನ್ IPS ಅಧಿಕಾರಿಗೆ ಬಿಟ್ಟಿಲ್ಲ, ಇವ್ರು ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಸಾಮಾನ್ಯ ಮಹಿಳೆಯರಿಗೆ ಯಾವ ಇವ್ರು ಬಿಡ್ತಾರ. ಸೊ ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.